ಉಸಿರಾಟನೆ ಶವಾಗುತ್ತ ನನ್ನ ಜೀವ ಹೀರಿದಳು ಶಕೀಲ ಇದೇನು ಸ್ವಾಮಿ, ಇದೇ ನಿಮ್ಮ ಅವತಾರ? ನೋಡಿ, ದೇವಸ್ಥಾನಕ್ಕೆ ಹೋಗಿದ್ದೆ, ಆ ಜಗನ್ಮಾತೆಯ ತೀರ್ಥವನ್ನು ತೆಗೆದುಕೊಳ್ಳಿ. ಆ ದೇವರು, ಆ ಕಲ್ಲ ದೇವರು ಇದರ ಮುಂದೆ ಏನೂ ಇಲ್ಲ. ಹೇಗೆ ನನಗೆ ಹಣ ಇಲ್ಲ, ನಿನ್ನ ಕೊರಳಲ್ಲಿ ಇರುವ ನನಗೆ ಮಾಂಗಲ್ಯವನ್ನು ಕೊಡು. ಇಲ್ಲ ರೀ, ಇಲ್ಲ, ದಯವಿಟ್ಟು ಮಾಂಗಲ್ಯಕ್ಕೆ ಕೈ ಹಚ್ಚಬೇಡಿ. ನೀವು ಸಣ್ಣ ಮಾರ್ಗದಿಂದ ನಡೀತೀರಿ ಅಂದಮೇಲೆ ನನ್ನ ಮಾಂಗಲ್ಯವನ್ನು ನಾನು ಬಿಚ್ಕೊಡ್ತೀನಿ. ಆದರೆ ನೀನು ಆ ದಾರಿಗೆ ಹೋಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಗಿರುವಾಗ ನಾನೇಕೆ ನನ್ನ ಆಭರಣವನ್ನು ಬಿಚ್ಚಿಕೊಂಡು ನಿಮಗೆ ಕೊಡಬೇಕು? ಇಲ್ಲ, ನಾನು ಕೊಡುವುದಿಲ್ಲ. ಒಮ್ಮನೆ ಹೇಳುತ್ತಿರುವೆ, ಕುಡಿವೆಯೋ ಅಥವಾ ನಿನ್ನನ್ನು? ಇಲ್ಲ, ನೀನು ಏನೇ ಹೇಳಿದ್ರು ಕೂಡ ನಾನು ಮಾತ್ರ ನನ್ನ ಮಾಂಗಲ್ಯವನ್ನು ಬಿಚ್ಚಿ ಕೊಡುವುದಿಲ್ಲ. ನೋಡಿ, ಈ ನನ್ನ ಓಲೆ ನನ್ನ ಗೆಳತಿ ಪ್ರೀತಿಯಿಂದ ನನಗೆ ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದು. ದಯವಿಟ್ಟು ಈ ಓಲೆಯನ್ನು ಮಾತ್ರ ಕಸಿದುಕೊಳ್ಬೇಡಿ. ಬೇಕಾದ್ರೆ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ. ಒಮ್ಮನೆ ಹೇಳಿದುಕೊಡು, ಇಲ್ಲವಾದರೆ ನಿನ್ನ ಗೆಳತಿ ಕೊಟ್ಟರೆ ನೀನು ಅದು ನನ್ನನ್ನು ಕೊಡು. ಎಷ್ಟಾದರೂ ನಾನು ನಿನ್ನ ಪತಿಯ ದೇವರು. ಕೊಡು, ಬೆಚ್ಚಿ ಕೊಡು. ಎಲ್ಲ ಸಣ್ಣವಾಗ್ಬಿಟ್ಟಲ್ಲ ಮೈಕ್ ಹಿಂಗಾಗ್ಯಾವ ಇವು. ಯಾರು ಹೇಳೋರ್ ಕೇಳಿ ಹಿಡ್ಕೊ ಬಾ, ಇಲ್ಲ ಅವನ ಹಂಗ ಬಡಿದೆ. ಹುಡುಗಿನ ಪಾಪ ಹಂಗ ಪಡ ಪಡ ಹೊಡಿತಿದ್ದಿ. ಯಾಕೆ ಬೇ ತಂಗಿ, ಯಾಕೆ ಅಳಕತ್ತಿ? ಏನಾಯ್ತು? ಯಾರವ್ರು? ಬಾರಮ್ಮ, ಅವರು ನನ್ನ ಗಂಡ. ಏಯವ್ವ, ಬೇರೆ ಯಾರು ಸಿಗ್ಲಿಲ್ಲ ನೀನು? ಅಲ್ಲ, ಹೋಗಿ ಹೋಗಿ ಇಂತ ಕುಡುಕ ಗಂಡ ಕೊಟ್ಟಾರಲ್ಲ ನಿಮ್ಮ ಮನೆಯವ್ರಿಗೆ ಬುದ್ಧಿನೇ ಇಲ್ಲನ? ನೋಡಮ್ಮ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ. ಅದೆಲ್ಲ ವಿಧಿಯ ಆಟ. ಆ ವಿಧಿ ಕೈಗೆ ನಾನು ಸಿಕ್ಕೊಂಡು ಬಿದ್ದು ಚಿಂತೆಯನ್ನು ಅನುಭವಿಸ್ತಾ ಇದ್ದೀನಿ. ಹೀಗಿರುವಾಗ ಯಾರೇನು ಮಾಡೋದಕ್ಕೆ ಸಾಧ್ಯ? ನೀನು ಹೇಳ. ಅಲ್ಲ ಯವ್ವ, ಬುದ್ಧಿವಂತಿಕಿದ್ದಂಗ ಅದೇ, ಅದಕ್ಕೆ ಯಾಕೆ ಸಿಕ್ಕೊಂಡ್ಬಿಡ್ಬೇಕು ನೀನು? ದೂರ ತಳ್ಳಬೇಕಿಲ್ಲ. ಅಲ್ಲಿ ನಿಂಗೆ ತಂದೆ ತಾಯಿ ಅದಾರನಿಲ್ಲ ನೋಡದ ಮಂಗೇನಂತ ಹೆಂಗ್ ನಿಂತ ನಡ್ಬರ್ಕ ಕೆಸವಾಯಿ ಹಿಡ್ಕೊಂಬೋಗ ಅವ್ನು ಹೋಗಿ ಅಲ್ಲಿ ಇದ್ದಾರಮ್ಮ. ನನ್ನ ತಂದೆ ತಾಯಿ ಎಲ್ಲರೂ ಇದ್ದಾರೆ. ದಯವಿಟ್ಟು ಅವರನ್ನು ಮಾತ್ರ ಬಾಯಿ ಬಂದಾಗೆ ಮಾತಾಡಬೇಡ. ನನಗೆ ಕಷ್ಟ ಬಂದಿರೋದು ಅವ್ರಿಗೆ ಯಾರು ಗೊತ್ತಿಲ್ಲ. ನಿನ್ನ ಗಂಡ ಹಂಗ, ನನ್ನ ಗಂಡ ಹಿಂಗ, ನಮ್ಮಿಬ್ರು ಹಣೆ ಬರ ಬಾಳ ಕೆಟ್ಟಿದ್ದಂಗದಿ. ಅದು ಕೂಡ ಮನೆಗೆ ಬರೋದಿಲ್ಲ. ಈಗ ಮಕ್ಕಳಾಗಿಲ್ಲ. ಈ ತಿರ್ಬೋಕೆ ನನ್ನ ಮಗ ಬರೇ ಹೋಗಿ ಗುಡೆ ಬೀಳ್ತೈತಿ. ನಾನು ಮಕ್ಕಳಾಗಿಲ್ಲ. ಮುಚ್ಚಬಾಯ್, ಅದಕ್ಕಿಂತ ಕಡಿ ನೀನು ಪಾಪ ದಾರ ಕುಡಿದ್ರು ಹೋಗ್ಲಿ ಬಿಡು. ಯವ್ವ, ಯಾಕೆ ಅಳಕತ್ತಿದಿ? ಚಿಂತೆ ಮಾಡ್ಬೇಡ, ಸುಮ್ಮನಿರು. ಒಂದು ಕೆಲಸ ಮಾಡಿ, ಆಕಿ ಒಂದು ರೊಕ್ಕ ಕೊಡು, ಬಸ್ ಚಾರ್ಜಿಗೆ ಹೋಗಿ ಅವ್ರ ಮನೆಯನ್ನ ಕರ್ಕೊಂಡ್ಬಂದು ಅವ್ನ ಗೊತ್ತಿ ಬುದ್ಧಿ ಕಳಿಸ್ಲಿ ಅವನಿಗೆ. ಬೇಡಮ್ಮ, ಬೇಡ. ಬೇರೊಬ್ಬರ ಹಣ ನನಗೆ ಬೇಕಾಗಿಲ್ಲ. ದಯವಿಟ್ಟು ನಿಮ್ಮ ಹಣ ನನಗೆ ಕೊಡಬೇಡಿ. ಅಲ್ವೇ, ನೀನ್ ನೋಡ್ ಅಕ್ಕನು ಬೇಡ ಅಂತಿದಿ, ಮನೆಗೆ ಹೋಗಕ್ಕೂ ಒಲ್ಲೆ ಅಂತಿದಿ, ಮತ್ತೆ ಹತ್ಕೊಂತ ಇಲ್ಲೇ ದಾರ್ಯಾಗ ಕುಂದಿರ್ತಿದ್ದೇನು? ಅವ್ರ ಮನೆಗೆ ಕಳಿಸಿ ಬಾ, ಹೋಗು. ತೆಗದ್ರ ತೆಗಿ ಹೊರಗೆ. ನೀ ಬರೀ ಕೈ ಇಟ್ಕೊಂಡು ನೋಡೋದ. ಹೋಲಿ, ಒಂದು 5 ರೂಪಾಯಿ ಕೊಡ ಎಮ್ಮಗ. ತುಂಬಾ ಉಪಕಾರವಾಯ್ತು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಂದು ನನಗೆ ಸಹಾಯ ಮಾಡ್ತಿದ್ರಲ್ಲ, ಈ ನಿಮ್ಮ ಉಪಕಾರನು ನನ್ನ ಯಾವ ಜನ್ಮದಲ್ಲಿ ಕೊಡ ಬಸ್. ನನ್ನ ತವರು ಮನೆಗೆ ಹೋಗೋಣ. ನನ್ನ ತಾಯಿಗೂ ಹಾಗೂ ನಮ್ಮ ಅಣ್ಣನಿಗೆ ಭೇಟಿಯಾಗಿ ಈ ವಿಷಯ ಎಲ್ಲವನ್ನು ಹೇಳ್ತೀನಿ. ಅವ್ರೇನಾದ್ರೂ ಒಂದು ದಾರಿ ನನಗೆ ಹುಡುಕಿ. ಅಷ್ಟು ಮಾಡು. ಸುಮ್ಮನೆ ಇವ್ರ ಕೈಯ ಬಡ್ಸ್ಕೊಂಡು ಸಾಯಿಸ್ತೀನಿ ನೀನು. ಹೋಗ್, ನೀನ್ ತವ್ರ ಮನೆಗೆ ಹೋಗಿ ಒಬ್ಬಕ್ಕೆ ಕಳ ಬಸ್ ಸ್ಟ್ಯಾಂಡ್ ಕಳಿಸಿ ಬಾ, ಹೋಗ್ನಿ. ನಾ ಮಠಕ್ಕೆ ಹೋಗ್ತೀನಿ, ಮಠಕ್ಕೆ. ನೀ ಕಳಿಸಿ ಬಾ, ನಾ ಹಿಂಗ್ ಹೋಗ್ತೀನಿ. ಯವ್ವ, ಊಟಾರ ಮಾಡಿ ಇಲ್ಲ?
ಇಲ್ಲಮ್ಮ, ಇವತ್ತಿಗೆ 3 ದಿನ ಆಯ್ತು, ಊಟನೇ ಮಾಡಿಲ್ಲ. ಅವ್ರು ಉಂಡೆ ಇಲ್ಲ ಅಂತ ಯವ್ವ. ದೌಡ್ ಬಾ ದೌಡ್. ಗಂಡ ಅಂದ್ರೆ ನಾನು ಗಂಡನಾಗಿರ್ಬೇಕು. ಯಾಕ್ರಿ ಸುರೇಶ್ ಅಣ್ಣ ನಿಮ್ಮ ನನ್ನ ಗಂಡನ ನೋಡ್ಲಿಲ್ಲ ನೀವು ಇಟ್ಟತನ ನೋಡು. ಆ ಗಂಡ ಯವ್ವ ನನ್ನ ಗಂಡ ಒಂದು ಕುಟ್ಗ ತಿನ್ನಂಗಿಲ್ಲ, ಒಂದ್ ದಾರು ಕುಡಿಯಂಗಿಲ್ಲ, ಒಂದ್ ಸಿಗರೇಟ್ ಸೇದಂಗಿಲ್ಲ, ಭಾಳ ಬಂಗಾರದ ಗಂಡ. ಆದ್ರ ಮಕ್ಕಳನ್ನ ಕೊಡಂಗಿಲ್ಲ ಯವ್ವ. ಅದ ಚಿಂತೆ ಆಗ್ಬಿಟ್ಟೈತಿ. ಆದ್ರೆ ಏನ ಹೇಳ್ರಿ, ಇಂಥ ಗಂಡನ ಪಡಿಬೇಕಾದ್ರೆ ಪುಣ್ಯ ಮಾಡಿ ಬಂದೀನಿ ನೋಡ್ ನಾನು. ಅದಕ್ಕೆ ಹೇಳೋದು, ಯಾವಾಗ್ಲೂ ನಮ್ಮ ಮನಸ್ಸಿಗೆ ಗೆಲ್ಲಬೇಕು ಅಂದಾಗ ಮಾತ್ರ ಒಳ್ಳೆ ಗಂಡ, ಒಳ್ಳೆ ಹೆಂಡತಿ ಸಿಗ್ದ. ಒಳ್ಳೆ ಹೆಂಡತಿ ಅದಾಳೆ ನಿಮಗೆ? ಚಿಂತಿಲ್ಲ ಪುರುಷ ಆರಾಮ್ ಮೊಕ್ಕೊಂಬಿಟ್ರನ್ನ ಏನೋ ಮಾಡ್ರಿ. ಗೆದಿಯ ಬೇಕು ಮಗನ ಗೆದಿಯ